ಎಲ್ರಿಗೂ ನಮಸ್ತೆ. ಫಿನಾನ್ಷಿಯಲ್ ಲಿಟ್ರಸಿ ಕ್ಲಾಸಸ್ ಆದಮೇಲೆ ಯಾರೆಲ್ಲ ಮ್ಯೂಚುವಲ್ ಫಂಡ್ ಅಕೌಂಟ್‌ನ ಓಪನ್ ಮಾಡೋದಕ್ಕೆ ಶುರು ಮಾಡಿದಿರೋ, ಅದರಲ್ಲೂ ಮಕ್ಕಳಿಗೋಸ್ಕರ ಮೈನರ್ ಅಕೌಂಟ್‌ನ ಓಪನ್ ಮಾಡೋಕ್ಕೆ ಶುರು ಮಾಡಿದಿರೋ, ನಿಮಗೆ ತುಂಬ ಡೌಟ್ಸ್‌ಗಳಿದೆ. ಪ್ರತಿಯೊಬ್ಬರು ಒಂದೊಂದು ಕ್ವೆಷನ್ಸ್‌ನ ಕೇಳ್ತೇನೆ ಇದ್ದೀರಾ, ಡೌಟ್ಸ್ ಕೇಳ್ತೇನೆ ಇದ್ದೀರಾ. ಸೊ ಎಲ್ರಿಗೂ ಇಂಡಿವಿಜುವಲ್ ಆಗಿ ಆನ್ಸರ್ ಮಾಡೋಕ್ಕಾಗಲ್ಲ ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮ್ಮೆಲ್ಲ ಕ್ವೆಷನ್ಸ್‌ನು ಇಂಪಾರ್ಟೆಂಟ್ ಕ್ವೆಷನ್ಸ್‌ನ ತಗೊಂಡು ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದನ್ನು ಬಿಟ್ಟು ನಿಮಗೆ ಹೊಸ ಡೌಟ್ಸ್ ಏನಾದರೂ ಬಂದರೆ, ಈ ವಿಡಿಯೋದಲ್ಲಿ ನಿಮ್ಮ ಕ್ವೆಷನ್ಸ್‌ನ ಬಿಟ್ಟು ಬೇರೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋಗೆ ಅದನ್ನು ತಗೊಳ್ತೀನಿ, ಆ ಕ್ವೆಷನ್ಸ್‌ನ ತಗೊಳ್ತೀನಿ. ಒಟ್ಟಿನಲ್ಲಿ ನಿಮ್ಮ ಎಲ್ಲ ಡೌಟ್ಸ್‌ನ ಕ್ಲಿಯರ್ ಮಾಡಿನೇ ನಾನು ಇನ್ವೆಸ್ಟ್ಮೆಂಟ್‌ನ ಶುರು ಮಾಡೋಣ ಖಂಡಿತ. ಸೊ ಈಗ ನಾನು ಮೇಜರ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಿದೆ ಆ ಕ್ವಶನ್ಸ್ಗಳನ್ನ ತಗೊಳ್ತಾ ಹೋಗ್ತೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಹೈಯೆಸ್ಟ್ ಡೌಟ್ ಇರೋ ಕ್ವಶನ್ಗೆ ಹೋಗ್ಬೇಡ. ಮೈನರ್ ಅಕೌಂಟ್. ಈಗ ನಾವೆಲ್ಲರೂ ಮಕ್ಕಳ ಹೆಸರಲ್ಲಿ ಅಕೌಂಟ್ನ ಓಪನ್ ಮಾಡೋ ಕೊಟ್ಟಿರೋದ್ರಿಂದ ಮೈನರ್ ಪ್ಯಾನ್ ಕಾರ್ಡ್ ಮಾಡಿಸಬೇಕಾಗಿದೆ. ತುಂಬಾ ಜನಕ್ಕೆ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ಮಕ್ಕಳಿಗೆ ಒಂದು ಪ್ಯಾನ್ ಕಾರ್ಡ್ ಮಾಡಿಸ್ಬೋದು, ಇಷ್ಟೇ ಮೈನರ್ ಅಕೌಂಟ್. ಸೊ ನೀವೆಲ್ಲರೂ ಮೈನರ್ ಅಕೌಂಟ್ ಮಾಡಿಸ್ಬೇಕು ಅಂದ್ರೆ ಒಂದು ನಿಮಗೆ ಮಕ್ಕಳದು ಪ್ಯಾನ್ ಕಾರ್ಡ್ ಇರಬೇಕು. ಸೊ ಆ ಪ್ಯಾನ್ ಕಾರ್ಡ್ ನೀವು ಮಾಡಿಸ್ಕೊಳ್ತೀರಾ ಅಂದ್ರೆ ಓಕೆ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಪ್ಯಾನ್ ಕಾರ್ಡ್ ಮಾಡಿಸ್ಕೊಡ್ತಾರೆ. ಎರಡನೇದು, ಮ್ಯೂಚುವಲ್ ಫಂಡ್ ಅಕೌಂಟ್ ಓಪನ್ ಮಾಡೋದು ಪ್ಯಾನ್ ಕಾರ್ಡ್ ಇರಲೇಬೇಕಾ? ಹೌದು, ಕಂಪಲ್ಸರಿ ಇದೆ. ಆದ್ರೆ ಈಗ ನೀವು ರೈಟ್ ನಾವು ಬಿಹಾಫ್ ಆಫ್ ಪೇರೆಂಟ್ಸ್ ನಿಮ್ಮ ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿ, ಯಾವಾಗ ನಿಮಗೆ ಪ್ಯಾನ್ ಕಾರ್ಡ್ ಬರುತ್ತೋ ಅವಾಗ ನಾವು ಪ್ಯಾನ್ ಕಾರ್ಡ್ಗೆ ನಿಮ್ಮ ಮಕ್ಕಳದು ಇನ್ವೆಸ್ಟ್ಮೆಂಟ್ ನ ಟ್ರಾನ್ಸ್ಫರ್ ಕೂಡ ತಗೋಬಹುದು. ಸೊ ಹಾಗಾಗಿ ಯಾರು ಪ್ಯಾನ್ ಕಾರ್ಡ್ ಬರೋವರೆಗೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿ, ಅಕೌಂಟ್ ಓಪನಿಂಗ್ ಪ್ರೊಸೆಸ್ ನ ಶುರು ಮಾಡಿ, SIP ನ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ಯಾವಾಗ ನಿಮಗೆ ಪ್ಯಾನ್ ಕಾರ್ಡ್ ಬರುತ್ತೋ ಅವಾಗ ಆ ಪ್ಯಾನ್ ಕಾರ್ಡ್ಗೆ ಆ ಇನ್ವೆಸ್ಟ್ಮೆಂಟ್ ನಾವು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಎಂಟರ್ ಮಾಡ್ಕೊಡ್ತೀವಿ. ಸೊ ಹಾಗಾಗಿ ಯಾರು ಪ್ಯಾನ್ ಕಾರ್ಡ್ಗೋಸ್ಕರ ವೇಟ್ ಮಾಡಬೇಡಿ ಅಂಡ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ತುಂಬಾ ಜನಕ್ಕೆ ಡೌಟ್ಸ್ ಏನಿತ್ತಂದ್ರೆ ಫಸ್ಟ್ ಪ್ಯಾನ್ ಕಾರ್ಡ್ ಮಾಡಿಸಿ, ಪ್ಯಾನ್ ಕಾರ್ಡ್ ಬಂದ ಮೇಲೆ ನಾವು ಮಾಡೋಣ ಅಂತ ಇದೆ. ಸೊ ಆ ಥಾಟ್ ನ ಸೈಡ್ ಇಡಿ. ಅರ್ಲಿ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಬೆಟರ್. ಸೊ ನೀವು ಡಿಲೇ ಮಾಡ್ದಲೆ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿ, ಅಕೌಂಟ್ ಓಪನಿಂಗ್ ಪ್ರೊಸೆಸ್ ನ ಶುರು ಮಾಡಿಸಿ. ಅದಾದ್ಮೇಲೆ ನೀವು ಪ್ಯಾನ್ ಕಾರ್ಡ್ ಸಪೋರ್ಟ್ ತಗೊಂಡು ಪ್ಯಾನ್ ಕಾರ್ಡ್ ನ ನಾವು ಮಾಡಿಸ್ಕೊಡ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಒಂದು ಪ್ಯಾನ್ ಕಾರ್ಡ್ ಕ್ಲಿಯರ್. ಎಷ್ಟೊಂದು ಜನಕ್ಕೆ ಪ್ಯಾನ್ ಕಾರ್ಡ್ ನ ಮಾಡಿಸಬಹುದು ಅನ್ನೋದೇ ಗೊತ್ತಿರಲಿಲ್ಲ ಮಕ್ಕಳಿಗೆ. ಸೊ ಖಂಡಿತ ಮಕ್ಕಳ ಹೆಸರು ಕೂಡ ಮೈನರ್ ಪ್ಯಾನ್ ಕಾರ್ಡ್ ಮಾಡಿಸಬಹುದು, ಮಾಡಿಸ್ಕೊಡಿ. ಇದು ಒಂದು ಕ್ವಶನ್ಸ್ ಮೇಜರ್. ಎರಡನೇದು, ನಂಗೆ ತುಂಬಾ ಜಾಸ್ತಿ ಕ್ವಶನ್ಸ್ ಬಂದಿದ್ದು, ನಾವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದೀವಿ, ನಾವು ಇನ್ವೆಸ್ಟ್ ಮಾಡ್ಬೋದಾ ಅಂತ. ಸೊ ಇದು ಯಾಕೆ ಈ ರೂಮರ್ಸ್ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದ ತಕ್ಷಣ ನಾವು ಗೌರ್ಮೆಂಟ್ ಸ್ಯಾಲರಿ ತಗೊಳ್ತಾ ಇದೀವಿ, ನಾವೆಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋಗೇ ಇಲ್ಲ ಅಂತ. ಇಟ್ಸ್ ರಾಂಗ್. ನೀವು ಟ್ರೇಡಿಂಗ್ ಮಾಡೋಗಿಲ್ಲ ಅಂದ್ರೆ ಪ್ರತಿದಿನದ ವ್ಯವಹಾರ, ಟ್ರೇಡ್ ಏನ್ ಬರುತ್ತಲ್ಲ, ಸ್ಟಾಕ್ ನ ಬೈ ಮಾಡೋದು, ಸೆಲ್ ಮಾಡೋದು, ಈ ಕೆಲಸನ ಮಾಡೋಗಿಲ್ಲ. ಆದ್ರೆ ನೀವು ಲಾಂಗ್ ಟರ್ಮ್, ದೀರ್ಘಾವಧಿ ಹೂಡಿಕೆನ ಮಾಡಬಹುದು. ಅದು ಮ್ಯೂಚುವಲ್ ಫಂಡ್ ಆಗಬಹುದು ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆದ್ರೂ ಪರವಾಗಿಲ್ಲ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಇಟ್ಸ್ ಲೀಗಲ್ ಅಂಡ್ ಇಟ್ಸ್ ಟ್ಯಾಕ್ಸಬಲ್. ಸೊ ಹಾಗಾಗಿ ಆ ಕ್ವಶನ್ ನಿಮ್ಮ ತಲೆಯಿಂದ ತೆಗೆದಾಕಿ, ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಕೂಡ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಅಲ್ಲಿ ಹೂಡಿಕೆನ ಮಾಡಬಹುದು. ಎರಡನೇದು, ಗೌರ್ಮೆಂಟ್ ಎಂಪ್ಲಾಯಿ ಸ್ಯಾಲರಿ ಅಕೌಂಟ್ ಇಂದ ನನ್ನ SIP ಅಮೌಂಟ್ ಡಿಡಕ್ಟ್ ಆದ್ರೆ ಏನು ತೊಂದರೆ ಇಲ್ವಾ? ಗೌರ್ಮೆಂಟ್ ಎಂಪ್ಲಾಯಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದಮೇಲೆ ಯಾವ ಸ್ಯಾಲರಿ ಅಕೌಂಟ್ ಆದ್ರೇನು, ಯಾವ ಬ್ಯಾಂಕ್ ಅಕೌಂಟ್ ಆದ್ರೇನು ಖಂಡಿತ ನೀವು ನಿಮ್ಮ ಸ್ಯಾಲರಿ ಅಕೌಂಟ್ ಇಂದ SIP ಅಮೌಂಟ್ ನ ಡಿಡಕ್ಟ್ ಆಗೋ ತರ ಮಾಡಬಹುದು. ಹಂಗೂ ನಿಮ್ಗೆ ಸ್ವಲ್ಪ ಭಯ ಇದೆ ಅಂದ್ರೆ, ಯಾವಾಗಲೂ ನಾನು ಸಜೆಸ್ಟ್ ಮಾಡೋ ತರ ಒಬ್ಬ ವ್ಯಕ್ತಿಗೆ 2 ರಿಂದ 3 ಅಕೌಂಟ್ ಇಟ್ಕೋಬೇಕಾಗುತ್ತೆ. ಒಂದು ವ್ಯವಹಾರಕ್ಕೆ, ಇನ್ನೊಂದು ಸೇವಿಂಗ್ಸ್ಗೆ ಅಥವಾ ಇನ್ವೆಸ್ಟ್ಮೆಂಟ್ಸ್ಗೆ. ಆ ತರ ಇನ್ನೊಂದು ಅಕೌಂಟ್ ಓಪನ್ ಮಾಡಿ ಅದನ್ನ ಪರ್ಟಿಕ್ಯುಲರ್ಲಿ ಇನ್ವೆಸ್ಟ್ಮೆಂಟ್ಗೋಸ್ಕರನೇ ಇಟ್ಕೊಳ್ಳಿ. ಹಣನ ಟ್ರಾನ್ಸ್ಫರ್ ಮಾಡ್ಕೊಂಡು ಅಲ್ಲಿಂದ SIP ಅಥವಾ ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ ಮಾಡ್ಕೊಳ್ಳಿ. ಸೊ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು ಧೈರ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಕೂಡ ಖಂಡಿತ ಇನ್ವೆಸ್ಟ್ ಮಾಡಬಹುದು. ಮೂರನೇದು, ಪ್ಯಾನ್ ಕಾರ್ಡ್ ನಾನು ಕ್ಲಾರಿಟಿ ಕೊಟ್ಟೆ. ಮೈನರ್ ಪೀಪಲ್ಸ್ ಅಂದ್ರೆ ಮಕ್ಕಳು ಕೂಡ ಪ್ಯಾನ್ ಕಾರ್ಡ್ ಮಾಡ್ಕೋಬಹುದು. ಇನ್ನು ಇಂಡಿಯಾದಲ್ಲಿ 99% ಪೇರೆಂಟ್ಗೆ ಈ ನಾಲೆಡ್ಜೇ ಗೊತ್ತಿಲ್ಲ. ಅಂದ್ರೆ ಓಕೆ, ಇನ್ನು 18 ಇಯರ್ಸ್ ಆಗಬೇಕು ಪ್ಯಾನ್ ಕಾರ್ಡ್ ಮಾಡೋದಕ್ಕೆ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೈನರ್ ಪ್ಯಾನ್ ಕಾರ್ಡ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ನ ಅವ್ರ ಹೆಸರಲ್ಲೇ ಮಾಡಿ. ಈ ಇನ್ವೆಸ್ಟ್ಮೆಂಟ್ನ ಯಾಕೆ ನನ್ನ ಮಕ್ಕಳ ಹೆಸರಲ್ಲಿ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ಅವ್ರಿಗೆ ಆಕ್ಚುಯಲ್ ಗ್ರೋತ್, ಕಾಂಪೌಂಡಿಂಗ್, ಚಕ್ರಬಡ್ಡಿ, ಇನ್ವೆಸ್ಟ್ಮೆಂಟ್ ಅನ್ನೋದು, ಹಣದ ವ್ಯಾಲ್ಯೂ, ಮೌಲ್ಯ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. 18-20 ವರ್ಷ ಆದ್ಮೇಲೆ ಅವ್ರ ಕೆಲಸಕ್ಕೆ ಹೋದ್ಮೇಲೆ ನೀನು ಸೇವ್ ಮಾಡು, ಇನ್ವೆಸ್ಟ್ ಮಾಡು, ವೇಸ್ಟ್ ಮಾಡಬೇಡ, ಖರ್ಚು ಜಾಸ್ತಿ ಮಾಡಬೇಡ ಅಂತ ಹೇಳೋದಕ್ಕಿಂತ, ಅವರು ಸ್ಕೂಲ್ ಟೈಮಿಂದಾನೆ, ಈ ಏಜ್ ಇಂದಾನೆ ನೀವು ಅವ್ರಿಗೆ ಇನ್ವೆಸ್ಟ್ ಮಾಡಿಸ್ತಾ ಹೋದ್ರೆ ಆ ಗ್ರೋತ್ ನ ಅವ್ರು ನೋಡಿರ್ತಾರೆ, ಆ ಸೇವಿಂಗ್ಸ್ ನ ಅವ್ರು ನೋಡಿರ್ತಾರೆ. ಸೊ ರಿಯಾಲಿಟಿಲಿ ಅವ್ರಿಗೆ ಅರ್ಥ ಆಗುತ್ತೆ ಹಣ ಹೇಗೆ ವರ್ಕ್ ಆಗುತ್ತೆ, ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು, ಅಥವಾ ನಾನು ದುಡಿಯೋದ್ರಲ್ಲಿ 20-30% ಎತ್ತಿಟ್ರೆ ನನ್ನ ಮುಂದಿನ ಜೀವನ ಹೇಗೆ ಸೆಕ್ಯೂರ್ ಆಗುತ್ತೆ, ಇದೆಲ್ಲವೂ ಪ್ರಾಕ್ಟಿಕಲಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮ, ಒಳ್ಳೆ ಐಡಿಯಾ. ಸೊ ಇನ್ನೊಂದು, ಜಾಯಿಂಟ್ ಅಕೌಂಟ್. ಬ್ಯಾಂಕ್ ಅಲ್ಲಿ ಜಾಯಿಂಟ್ ಅಕೌಂಟ್ ಮಾಡಿಸೋದ್ರ ಬಗ್ಗೆ ಎಷ್ಟೋ ಜನ ಡೌಟ್ ಇದೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಮಕ್ಕಳ ಹೆಸರಲ್ಲಿ ಹೂಡಿಕೆ ಮಾಡಬೇಕು ಅಂದಾಗ ಅಫ್ಕೋರ್ಸ್ ಇನ್ನೊಂದು ಅವ್ರಿಗೆ ಇಂಡಿವಿಜುವಲ್ ಜಾಯಿಂಟ್ ಅಕೌಂಟ್ ಬೇಕು. ಐದರ್ ಜಾಯಿಂಟ್ ಅಕೌಂಟ್ ಇದ್ದರೆ ನಾವು ಇನ್ವೆಸ್ಟ್ ಮಾಡೋಕೆ ಆಗೋದೇ ಇಲ್ವಾ? ಈಗ ಕೆಲವರಿಗೆ ಜಾಯಿಂಟ್ ಅಕೌಂಟ್ ಮಾಡೋದಕ್ಕೆ ಸ್ಕೂಲಿಂದ ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ, ಪ್ರೂಫ್ ಕೇಳ್ತಾರೆ. ಅದು ಯಾವುದು ಅರೇಂಜ್ ಮಾಡೋಕ್ಕಾಗಲ್ಲ. ಇಷ್ಟು ಲಾಂಗ್ ಪ್ರೊಸೆಸ್ ಅಂದ್ರೆ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಪೇರೆಂಟ್ಸ್ ಅಕೌಂಟ್ ಇಂದಾನೆ, ಹೇಗೆ ಪೇರೆಂಟ್ಸ್ ಅಕೌಂಟ್ ಇಂದಾನೆ ಪ್ಯಾನ್ ಕಾರ್ಡ್ ತಗೊಂಡು ಇನ್ವೆಸ್ಟ್ ಮಾಡಬಹುದು, ಬಿಹಾಫ್ ಆಫ್ ಪೇರೆಂಟ್ಸ್ ಅವರ ಬ್ಯಾಂಕ್ ಅಕೌಂಟ್ ಇಂದಾನೆ ಮಕ್ಕಳಿಗೂ ಇನ್ವೆಸ್ಟ್ಮೆಂಟ್ ಆಗೋ ತರ, ಡಿಡಕ್ಟ್ ಆಗೋ ತರ ಮಾಡಬಹುದು. ಇಟ್ಸ್ ಈಸಿ. ಆ ಚಾಯ್ಸ್ಗೆ ಹೋಗಿ. ಯಾಕೆಂದ್ರೆ 18 ಇಯರ್ಸ್ ಆದ್ಮೇಲೆ ಅವ್ರಿಗೆ ಇಂಡಿವಿಜುವಲ್ ಬ್ಯಾಂಕ್ ಅಕೌಂಟ್ ಮಾಡಿ, ಅವಾಗ ಅವರು ದುಡಿಮೆಯಲ್ಲಿ ಅಥವಾ ಅವರು ಸೇವಿಂಗ್ಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡೋ ತರ ಇಂಡಿವಿಜುವಲಿಟಿ ಮಾಡೋಣ. ಸೊ ಈಗ ನಿಮ್ಗೆ ಆಪ್ಷನ್ಸ್, ಒಂದು, ಮಕ್ಕಳು ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಇಂದಲೇ ಇನ್ವೆಸ್ಟ್ ಮಾಡಬಹುದು. ಮಕ್ಕಳ ಹತ್ರ ಜಾಯಿಂಟ್ ಅಕೌಂಟ್ ಇಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ, ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಂದಾನೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಯಾರ ಹತ್ರ ಎಲ್ಲ ಒಂದೇ ಅಕೌಂಟ್ ಇದೆ, ಇನ್ನೊಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಪರ್ಸನಲಿ. ಅಲ್ಲಿಂದ ನಿಮ್ಮ ಮಗುಗೆ ಮತ್ತೆ ನಿಮಗೆ ಇನ್ವೆಸ್ಟ್ ಆಗೋ ತರ ಪ್ಲಾನ್ ಮಾಡ್ಕೊಳ್ಳಿ. ಸೊ ಎರಡಕ್ಕೆ ಸೊಲ್ಯೂಷನ್ ಸಿಕ್ತು, ಪ್ಯಾನ್ ಕಾರ್ಡ್ ಮತ್ತೆ ಜಾಯಿಂಟ್ ಅಕೌಂಟ್. ಬಟ್ ಕಂಪಲ್ಸರಿ ಒಂದು ಮೈನರ್ ಪ್ಯಾನ್ ಕಾರ್ಡ್ ಮಾಡ್ಕೊಳ್ಳೋದನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಜಾಯಿಂಟ್ ಅಕೌಂಟ್ ಕೂಡ ಇರಬೇಕು. ಮಗುಗೆ ಬ್ಯಾಂಕ್ ಅಕೌಂಟ್ ಇದ್ದಷ್ಟು ಒಳ್ಳೇದು. ಅವ್ರ ಸೇವಿಂಗ್ಸ್, ಅವ್ರ ಪಾಕೆಟ್ ಮನೀಸ್, ಅವ್ರ ಅರ್ನಿಂಗ್ಸ್, ಯಾರಾದ್ರೂ ಪಾರ್ಟ್ ಟೈಮ್ ಜಾಬ್ ಹೋಗ್ತಿದ್ರೆ, ಅವ್ರ ಸ್ಕಿಲ್ ಇಂದ ಏನಾದ್ರು ಅರ್ನಿಂಗ್ಸ್ ಮಾಡ್ತಿದ್ರೆ ಅವ್ರ ಹಣ ಅವ್ರ ಹ್ಯಾಂಡಲ್ ಮಾಡ್ಕೊಳ್ತಾರ. ಬಟ್ 18 ಇಯರ್ಸ್ ಮುಂಚೆ ನಮ್ಮ ಗವರ್ಮೆಂಟ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲ. ಸೊ ಹಾಗಾಗಿ ಜಾಯಿಂಟ್ ಅಕೌಂಟ್ ಮಾಡ್ತಾರೆ, ಪೇರೆಂಟ್ ನ ಹ್ಯಾಡ್ ಮಾಡಿರ್ತಾರೆ. ಬಿಕಾಸ್ ಅದು ಸೇಫ್ಟಿ ಪರ್ಪಸ್ಗೆ ಜಾಯಿಂಟ್ ಅಕೌಂಟ್ ಕೂಡ ಇರಬೇಕು. ಈಗ ಇನ್ಸ್ಟೆಂಟ್ ಆಗಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀರಾ, ನಿಮಗೆ ಇದೊಂದು ಆಲ್ಟರ್ನೇಟಿವ್ ಸೊಲ್ಯೂಷನ್. ನಿಮ್ಮ ಪ್ಯಾನ್ ಕಾರ್ಡ್ ಮತ್ತೆ ನಿಮ್ಮ ಬ್ಯಾಂಕ್ ಇಂದಾನೆ ಹೂಡಿಕೆನ ಮಾಡಬಹುದು. ರೈಟ್, ಓಕೆ. ಪ್ಯಾನ್ ಕಾರ್ಡ್ ಮತ್ತೆ ಜಾಯಿಂಟ್ ಅಕೌಂಟ್ ಕ್ಲಿಯರ್ ಆಯಿತು ಅನ್ಕೊಳ್ತೀನಿ. ಸೇಫ್ಟಿ ಬಗ್ಗೆ ತುಂಬಾ ಜನ ಕ್ವಶನ್ ಕೇಳಿದ್ದೀರಾ. ನಾನು ನನ್ನ ವಿಡಿಯೋಸ್ಗಳಲ್ಲಿ ಮತ್ತೆ ನನ್ನ ಕ್ಲಾಸಸ್ಗಳಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ, ಮ್ಯೂಚುವಲ್ ಫಂಡ್ ಎಷ್ಟು ಸೆಕ್ಯೂರ್ ಇದೆ, ಕಳೆದ 40 ವರ್ಷದಿಂದ ಅದು ಎಷ್ಟು % ರಿಟರ್ನ್ ಕೊಡ್ತಾ ಬಂದಿದೆ, ಅದರ ರೆಗ್ಯುಲೇಟರ್ ಯಾರು, ಸೆಬಿ ಕಂಟ್ರೋಲ್ ಮಾಡುತ್ತೆ, ಈ ತರದ ವಿಷಯಗಳನ್ನೆಲ್ಲ ನಾನು ಹೇಳ್ತಾನೆ ಬಂದಿದ್ದೀನಿ. ಖಂಡಿತ 100%
ಮ್ಯೂಚುವಲ್ ಫಂಡ್ ಸೆಕ್ಯೂರ್ ಇದೆ, ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ರಿಸ್ಕ್ ಇದೆ. ನೀವು ಶಾರ್ಟ್ ಟರ್ಮ್ 3 ತಿಂಗಳು 6 ತಿಂಗಳು ವರ್ಷಕ್ಕೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ನಿಮಗೆ ರಿಸ್ಕ್ ಇರೋ ಚಾನ್ಸಸ್ ಇರುತ್ತೆ. ಸೊ ನೀವು ದೀರ್ಘಾವಧಿ ಲಾಂಗ್ ಟರ್ಮ್ ಫಾರ್ಮುಲಾನ ಅರ್ಥ ಮಾಡ್ಕೊಂಡು ದೀರ್ಘಾವಧಿ ಹೂಡಿಕೆ ಮಾಡ್ತೀರಾ ಅಂದ್ರೆ, ದೀರ್ಘಾವಧಿ ಅಂದ್ರೆ ಎಷ್ಟು 3 ರಿಂದ 5 ವರ್ಷ ಅಂತ ಜನರಲ್ ಆಗಿ ನಾವು ಸೆಗ್ರಿಗೇಟ್ ಮಾಡಿದೀವಿ. ಆದ್ರೆ ನಾನು ಹೇಳ್ತೀನಿ ಅಟ್ಲೀಸ್ಟ್ ಒಂದು 7 ವರ್ಷ ನೀವು ಹೂಡಿಕೆನ 7 ರಿಂದ 10 ವರ್ಷ ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ ಆಗಲ್ಲ. ಲಾಸ್ ಆಗೋ ಪ್ರಾಬಬಿಲಿಟಿ 0. ಸೊ 100% ನಿಮ್ಮ ಹಣ ಸೆಕ್ಯೂರ್ ಇರುತ್ತೆ. ಆಫ್ ಕೋರ್ಸ್ ರಿಟರ್ನ್ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ. ಅವರೇಜ್ ಆಗಿ ನಾನು ಆಗಲೇ ಹೇಳಿದಂಗೆ 12 to 15% ರಿಟರ್ನ್ ಅಂತೂ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆ ಎಕ್ಸ್ಪರ್ಟ್ ನಿಮ್ಮ ಫಂಡ್ ಅನ್ನ ಸೆಲೆಕ್ಟ್ ಮಾಡಿದ್ರೆ. ಓಕೆ, ಸೊ ಸೇಫ್ಟಿ ಬಗ್ಗೆ ಯಾವುದೇ ವರಿ ಮಾಡಬೇಡಿ. ಮ್ಯೂಚುವಲ್ ಫಂಡ್ ಅಲ್ಲಿ ಹೇಗೆ ನೀವು ಇನ್ಸೂರೆನ್ಸ್ ನ ಗವರ್ನಮೆಂಟ್ ಬ್ಯಾಂಕ್ ನ ಬಿಲೀವ್ ಮಾಡ್ತಿರೋ ಹಾಗೆ ಮ್ಯೂಚುವಲ್ ಫಂಡ್ ಅನ್ನ ಬಿಲೀವ್ ಮಾಡಬಹುದು. ಇದುವರೆಗೂ ಯಾವುದೇ ಮ್ಯೂಚುವಲ್ ಫಂಡ್ ಯಾರಿಗೂ ಮೋಸ ಮಾಡಿಲ್ಲ, ಫ್ರಾಡ್ ಆಗಿಲ್ಲ, ಕೇಸ್ ಆಗಿಲ್ಲ. ಆದ್ರೆ ಲಾಸ್ ಆಗುತ್ತೆ ಯಾವಾಗ ಅಂದ್ರೆ ನಿಮ್ಮ ಗೋಲ್ ಶಾರ್ಟ್ ಟರ್ಮ್ ಇದ್ದಾಗ. ರೈಟ್, ಓಕೆ, ಸೇಫ್ಟಿ ಬಗ್ಗೆ ಕ್ಲಿಯರ್ ಆಯಿತು. ಎಷ್ಟೊಂದು ಜನ ಸರ್ ನಾನು 1000 ರೂಪಾಯಿ ಅಥವಾ 500 ಇಂದ ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದಾ? ಖಂಡಿತ ಶುರು ಮಾಡಬಹುದು. ಮಿನಿಮಮ್ 500 ರೂಪೀಸ್ ಇಂದ SIP ಮಾಡಬಹುದು. ಮಿನಿಮಮ್ 5000 ಇಂದ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಹಾಗಾಗಿ ಅಂದ್ರೆ ಲಂಸಮ್ ಅಂದ್ರೆ ಒಂದೇ ಸಲ ನಾನು 5000 ಹಾಕ್ತೀನಿ ಅಂದ್ರೆ ಅದನ್ನ ಲಂಸಮ್ ಅಂತ ಕರಿತೀವಿ. ಎವ್ರಿ ಮಂತ್ ನಾನು SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತೀನಿ ಅಂದ್ರೆ 500 ರೂಪೀಸ್ ಇಂದ ಶುರು ಮಾಡಬಹುದು. ಸೊ ಖಂಡಿತ ನೀವು 500 to 1000 ಇಂದ ಶುರು ಮಾಡಿ ಹೋಗ್ತಾ ಸ್ಟೆಪ್ ಅಪ್ ಮಾಡೋಣ. ಅಂದ್ರೆ ಎವ್ರಿ ಇಯರ್ ಒಂದು 200 ಅಥವಾ 500,000 ಜಾಸ್ತಿ ಮಾಡ್ತಾ ಹೋಗಿ. ಸೊ ಹೇಗೆ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೋ ಹಾಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಹೋಗಿ. 1000 ರೂಪಾಯಿ ಮಾಡೋದ್ರಿಂದ ನನಗೆ ಎಷ್ಟು ಲಾಭ ಬರಬಹುದು ಸರ್ ಅಂತ ಕೇಳಿದ್ದೀರಾ. ಇದು ನಾನು ಆಗಲೇ ಹೇಳಿದಂಗೆ ವೇರಿಯೇಷನ್ ಆಗುತ್ತೆ ಎವ್ರಿ ಇಯರ್. ಸೊ ಒಂದು ಸೈಕಲ್ ಅಂತ ಇರುತ್ತೆ ಮಾರ್ಕೆಟ್ ಅಲ್ಲಿ. ಅವರೇಜ್ ಆಗಿ ನಮ್ಮ ಇಂಡಿಯನ್ ಮಾರ್ಕೆಟ್ 12 to 15% ಕೊಡ್ತಾ ಬಂದಿದೆ. ಸೊ ನೋಡಿ, ನೀವು 1000 ರೂಪಾಯಿನೇ, ನಾನು 1 ರೂಪಾಯಿನೂ ಜಾಸ್ತಿ ಮಾಡಲ್ಲ, ನಾನು 1000 ರೂಪಾಯಿ ಅಷ್ಟೇ ಇನ್ವೆಸ್ಟ್ ಮಾಡೋದು ಅಂತ ಡಿಸೈಡ್ ಆಗಿ ನೀವು 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಮುಂದಿನ 30 ವರ್ಷದಲ್ಲಿ ನೀವು 1 ಕೋಟಿ ಹಣನ ನೋಡಬಹುದು. ಕನ್ಸಿಸ್ಟೆಂಟ್ ಆಗಿ ಮುಂದಿನ 30 ವರ್ಷ ನೀವು 1000 ರೂಪಾಯಿನೇ ಹೂಡಿಕೆ ಮಾಡಿದ್ರೆ ಆಕ್ಚುಲಿ ಲಾಜಿಕ್ ಆಗಿ ಆಗುತ್ತೆ ಹಾಗೆ. ಅಂದ್ರೆ 1000 ರೂಪಾಯಿ ಅಷ್ಟೇನೆ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ. ಹಾಗಾಗಿ ಕಡಿಮೆ ಟೈಮಲ್ಲಿ ಕೂಡ 1 ಕೋಟಿ ಅಚೀವ್ ಮಾಡಬಹುದು. ಒಂದು ಫಾರ್ಮುಲಾ ಇದೆ, 15-15-15 15,000ನ ಮುಂದಿನ 15 ವರ್ಷ 15% ರಿಟರ್ನ್ ಆಗಿ ನಾವು ಇನ್ವೆಸ್ಟ್ ಮಾಡಿದ್ರೆ ಕೇವಲ 15 ವರ್ಷದಲ್ಲಿ 1 ಕೋಟಿ ಗ್ಯಾರಂಟಿ, ಆಲ್ಮೋಸ್ಟ್ ಗ್ಯಾರಂಟಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಒಂದು ಕ್ಯಾಲ್ಕುಲೇಷನ್ಸ್ ಅಷ್ಟೇ. ಸೊ ನಿಮ್ಗೊಂದು ಐಡಿಯಾ ಬಂತು ಅನ್ಕೊಳ್ತೀನಿ. ಎಷ್ಟು 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 15,000 ಇನ್ವೆಸ್ಟ್ ಮಾಡಿದ್ರೆ ಅದ್ರ ಮಧ್ಯದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವರೇಜ್ ಆಗಿ ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ SIP ಕ್ಯಾಲ್ಕುಲೇಷನ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡಬಹುದು. ಎಷ್ಟು ವರ್ಷ ನಾನು ಇನ್ವೆಸ್ಟ್ ಮಾಡಬಹುದು ಸರ್, ಅಥವಾ ನನ್ನ ಮಗುಗೆ ಎಷ್ಟು ವರ್ಷ ಇನ್ವೆಸ್ಟ್ ಮಾಡಬೇಕು? ಈ ಕ್ವಶನ್ ನೀವು ಯಾಕೆ ತಲೆಯಲ್ಲಿ ಇಟ್ಕೊಳ್ತೀರಾ ಅಂದ್ರೆ, ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಆದ್ರೆ ನಾವು ಓಪನ್ ಮೈಂಡೆಡ್ ಅಲ್ಲಿ ಇರೋಣ. ನಾನು ಇವಾಗ ಶುರು ಮಾಡ್ತಿದ್ದೀನಿ, ಅಟ್ಲೀಸ್ಟ್ ಮಿನಿಮಮ್ 10 ಇಯರ್ಸ್ ಇನ್ವೆಸ್ಟ್ ಮಾಡ್ತೀನಿ. ಆದ್ರೆ 10 ಇಯರ್ಸ್ ಆದ್ಮೇಲೆ ನಾವು ಹೀಗೆ ಇರ್ತೀವಾ, ನಮ್ಮ ವೆಲ್ತ್ ಹೀಗೆ ಇರುತ್ತಾ, ನಮ್ಮ ಸಂಪಾದನೆ ಹೀಗೆ ಇರುತ್ತಾ? ಖಂಡಿತ ಜಾಸ್ತಿ ಆಗುತ್ತಲ್ವಾ? ಜಾಸ್ತಿ ಆದಾಗ ಈ ಹಣದ ರಿಕ್ವೈರ್ಮೆಂಟ್ ನಮಗೆ ಇಲ್ಲದೇ ಇರಬಹುದು. ಇದಕ್ಕಿಂತ ಜಾಸ್ತಿ ನಾವು ದುಡಿತಾ ಇರಬಹುದು, ಅಥವಾ ಈ ದುಡ್ಡನ್ನ ಹಾಗೆ ಕಂಟಿನ್ಯೂ ಮಾಡೋಣ, ನನ್ನ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಕೊಳ್ಳೋಣ, ಅಥವಾ ಮಗು ಮದುವೆಗೆ ಪ್ಲಾನ್ ಮಾಡ್ಕೊಳ್ಳೋಣ, ಮಗಂದು ಅಥವಾ ಮಗಳದು, ಅಥವಾ ಮಗ ಅಥವಾ ಮಗಳು ಫಾರಿನ್ ಎಜುಕೇಶನ್ ಹೋದಾಗ ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋಣ. ಆದ್ರೆ ಹೂಡಿಕೆ ಮಾಡೋದನ್ನ ಯಾವತ್ತೂ ನಿಲ್ಸಲ್ಲ ಅನ್ನೋದನ್ನ ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಸೊ ಇದರಿಂದ ನೀವು ಒಂದು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಬಹುದು ಅಂಡ್ ಗುಡ್ ರಿಟೈರ್ಮೆಂಟ್ ಲೈಫ್ ನ ಎಂಜಾಯ್ ಮಾಡಬಹುದು, ಅಥವಾ ಪ್ರಾಪರ್ ರಿಟೈರ್ಮೆಂಟ್ ಲೈಫ್ ನ ಲೀಡ್ ಮಾಡಬಹುದು. ರಿಟೈರ್ಮೆಂಟ್ ಲೈಫ್ ಅಂದ್ರೆ ನಮ್ಮ ಇಂಡಿಯನ್ಸ್ ಮೈಂಡ್ ಸೆಟ್ ಅಲ್ಲಿ ರಾಂಗ್ ಅಸಂಪ್ಷನ್ ಇದೆ. ಅಂದ್ರೆ ಮೀನಿಂಗ್ ತಪ್ಪು ತಿಳ್ಕೊಂಡಿದ್ದಾರೆ. 60 ವರ್ಷದವರೆಗೂ ದುಡಿಯೋದು, ಆಮೇಲೆ ರಿಟೈರ್ಡ್ ಆಗೋದು, ಕಾಯಿಲೆಗಳು, BP, ಶುಗರ್, ಟ್ಯಾಬ್ಲೆಟ್ ತಗೊಂಡು ಕಾಫಿ ಕುಡ್ಕೊಂಡಿರೋದು ಅಂತ. ಇಟ್ಸ್ ರಾಂಗ್. ನಾನು ಒಂದು ರಿಟೈರ್ಮೆಂಟ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಫೈರ್ ಅಂತ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ಸ್ ಗಳೆಲ್ಲ ಇದಾವೆ, ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.